ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಆಂಧ್ರ ಸ್ಪೆಷಲ್ ಕೋಳಿ ಮೊಟ್ಟೆ ಬೆಳ್ಳುಳ್ಳಿ ಖಾರ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ದಿನಾಲು ಪಲ್ಯ ತಿಂದು ಬೇಜಾರಾದಾಗ ಯಾವಾಗರೆ ಒಂದ್ಸರ್ತಿ ಈ ರೀತಿ ಕೋಳಿ ಮೊಟ್ಟೆ ಬೆಳ್ಳುಳ್ಳಿ ಖಾರ ಟ್ರೈ ಮಾಡಿ ನೋಡ್ರಿ. ಗ್ಯಾರಂಟಿ ಮನೆ ಮಂದೆಲ್ಲ ಇಷ್ಟಪಟ್ಟು ಒಂದು ರೊಟ್ಟಿ ಹೆಚ್ಚಿಗೆ ತಿಂತಾರೆ ನೋಡ್ರಿ. ಅಷ್ಟು ಟೇಸ್ಟಿಯಾಗಿರುವಂಥ ಈ ಬೆಳ್ಳುಳ್ಳಿ ಖಾರ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಮೊದಲನೇದಾಗಿ ನೋಡ್ರಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಬಿಸಿ ಆಗೋಣ ಒಂದು ½ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡೇನ್ರಿ. ಅದೇ ರೀತಿ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಮೀಡಿಯಂ ಸೈಜಿನ 4 ಉಳ್ಳಾಗಡ್ಡಿ ಮತ್ತು ಒಂದು ಟೊಮ್ಯಾಟೊ ಕೂಡ ಹಾಕೊಂಡಿನ್ರಿ. ಇದನ್ನ ಒಂದು 2ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ. ಮತ್ತು ಉಳ್ಳಾಗಡ್ಡಿ ಅನ್ನೋದು ಸ್ವಲ್ಪ ಪಿಂಕ್ ಕಲರ್ ಬರುತ್ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಷ್ಟು ಚಂದಾಗಿ ಫ್ರೈ ಮಾಡ್ತೀರಲ್ರಿ ಅಷ್ಟೇ ನಮಗೆ ಈ ಚಟ್ನಿ ಅನ್ನೋದು ಸೂಪರ್ ಆಗಿ ಬರ್ತೈತೆ ನೋಡ್ರಿ. ನೆಕ್ಸ್ಟ್ ಒಂದು 10ರಿಂದ 15 ಬೆಳ್ಳುಳ್ಳಿ ತೊಗೊಂಡಿನ್ರಿ. ಅದನ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಂಡೀನಿ ನೋಡ್ರಿ. ಫ್ರೆಶ್ ಆಗಿರುವಂಥ ಬೆಳ್ಳುಳ್ಳಿ ಪೇಸ್ಟೇ ಹಾಕೋರಿ. ಇದಕ್ಕೆ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡೇನ್ರಿ. ಅದೇ ರೀತಿ ಕರಿಬೇವಿನ ಎಲೆ ಕೂಡ ಹಾಕೊಂಡೇನ್ರಿ. ಇದು ಕೂಡ ಅಷ್ಟೇ ರೀ, 1-2 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ನೆಕ್ಸ್ಟ್ ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ನಾನು ಮಸಾಲೆ ಖಾರ ಹಾಕೊಳತ್ತೀನಿ ನೋಡ್ರಿ. ನಿಮ್ಮ ಕಡೆ ಮಸಾಲೆ ಖಾರ ಇರಲಿಲ್ಲ ಅಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರು ಕೂಡ ಹಾಕೋಬೋದ್ರಿ. ಮಸಾಲೆ ಖಾರಕ್ಕೆ ಇದು ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತೆ ನೋಡ್ರಿ. ನೆಕ್ಸ್ಟ್ ಒಂದು ½ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ½ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳತ್ರಿ. ಎಣ್ಣೆ ಒಳಗೆ ಮಸಾಲೆ ಎಲ್ಲ ಚಂದಾಗೆ ಫ್ರೈ ಮಾಡ್ದೇವಲ್ರಿ, ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತೆ ನೋಡ್ರಿ. ಇವಾಗ ಇದು ಫ್ರೈ ಆಗೈತ್ರಿ. ನೆಕ್ಸ್ಟ್ ನಾವು ಕುದಿಸಿಟ್ಟಿದ್ದೀವಲ್ರಿ ಮೊಟ್ಟೆನ, ಇಲ್ಲಿ ನಾವು ಕುದಿಸಿರುವಂಥ ಮೊಟ್ಟೆನ 6ರಿಂದ 7 ಮೊಟ್ಟೆ ತೊಗೊಂಡಿನ್ರಿ. ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊಂಡಿನಿ ನೋಡ್ರಿ. ಇವಾಗ ಇದನ್ನ ನಿಧಾನವಾಗಿ ಮತ್ರಿ ನೀವು ಜಲ್ದಿ ತಿರುದ್ರಿ ಅಂದ್ರೆ ಮೊಟ್ಟೆ ಅನ್ನೋದು ಕಟ್ ಆಗ್ಬಿಡ್ತೈತ್ರಿ. ಅದಕ್ಕಂತೇಳಿ ಇದನ್ನ ಸ್ವಲ್ಪ ನಿಧಾನವಾಗಿ ತಿರುಗಬೇಕು ನೋಡ್ರಿ. ಸಿಂಪಲ್ ಆಗಿ ಒಂದು 2 ನಿಮಿಷದಾಗ ಮಾಡ್ಕೋಬಹುದು ನೋಡ್ರಿ. ಮಧ್ಯಾಹ್ನ ಅಡಿಗೆ ಮಾಡಕ್ಕೆ ಮನಸ್ಸಿಲ್ಲ ಅಂದ್ರೆ ಈ ರೀತಿಯಾಗಿ ಒಂದು 2 ನಿಮಿಷ ಮಾಡ್ಕೋಬಹುದು ನೋಡ್ರಿ. ಅನ್ನಕ್ಕೆ ಕೂಡ ಸೂಪರ್ ಇರ್ತೈತ್ರಿ, ಚಪಾತಿಗಂತೂ ಹೇಳಿ ಮಾಡಿಸ್ದಂಗೆ ಇರ್ತೈತಿ ನೋಡ್ರಿ. ಮತ್ತು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳತ್ತೀನಿ ನೋಡ್ರಿ. ಬೇಕಂದ್ರೆ ಹಾಕ್ಕೋಬೋದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದ್ರಿ. 1-2 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನ ಲೋ ಫ್ಲೇಮ್ದಾಗ ಬೇಯಿಸ್ಕೊಳ್ಮಂತ್ರಿ. ನೋಡ್ರಿ, ಸೂಪರ್ ಆಗಿರುವಂಥ ಕೋಳಿ ಮೊಟ್ಟೆ ಬೆಳ್ಳುಳ್ಳಿ ಖಾರ ರೆಡಿ ಐತೆ ನೋಡ್ರಿ. ಎಷ್ಟು ಸಿಂಪಲ್ ಐತಲ್ರಿ, 1-2 ನಿಮಿಷದಾಗ ಮಾಡ್ಕೋಬೋದು ನೋಡ್ರಿ. ಬಿಸಿ ಬಿಸಿ ಅನ್ನಕ್ಕೆ ಪರ್ಫೆಕ್ಟ್ ಆಗಿರುವಂಥ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ನೋಡ್ರಿ. ಇವಾಗ ಇದು ರೆಡಿ ಆಗೈತ್ರಿ, ನೀವು ನೋಡ್ತಾ ಇರ್ಬೋದ್ರಿ. ನೀವು ನೋಡಿದ್ರೇ ತಿನ್ಬೇಕು ಅನ್ಸತೈತಲ್ರಿ. ಮತ್ತೆ ಯಾಕೆ ತಡ ರೀ, ನೀವು ಕೂಡ ಮನೆಯೊಳಗೆ ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಗ್ಯಾರಂಟಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಅದೇ ರೀತಿ ಟೇಸ್ಟ್ ಕೂಡ ಸೂಪರ್ ಆಗೈತೆ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ಸರ್ವಿಂಗಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನ ಸರ್ವ್ ಮಾಡ್ಕೊಳತ್ತೀನಿ ನೋಡ್ರಿ. ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಮಾಡ್ಕೊಂಡು ತಿಂದ್ರೆ 1-2 ಸ್ಪೂನ್ ತಿನ್ನೋ ಅನ್ನ 4 ಸ್ಪೂನ್ ತಿನ್ನೋದಂತೂ ಗ್ಯಾರಂಟಿ ನೋಡ್ರಿ. ಅಷ್ಟು ಟೇಸ್ಟಿಯಾಗಿರುವಂಥ ಈ ಮೊಟ್ಟೆ ಬೆಳ್ಳುಳ್ಳಿ ಖಾರ ಅಂತೂ ಸೂಪರ್ ಆಗಿರ್ತೈತೆ ನೋಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರ್ರಿ, ನನಗೆ ಸಪೋರ್ಟ್ ಕೂಡ ಮಾಡ್ತಾ ಇರ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್.